ತುಮಕೂರಿನಲ್ಲಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಕ್ರೇಜ್ 70ಕ್ಕೂ ಹೆಚ್ಚು ದೇಶ ವಿದೇಶದ ತಾರೆಗಳಿಂದ ಕ್ರೀಡಾ ಸಂಭ್ರಮ. ಓಪನ್ ಟೂರ್ನಿಗೆ ಸಚಿವ ಪರಮೇಶ್ವರ್ ಅದ್ಧೂರಿ ಚಾಲನೆ. ಕೆಶಿಪ್ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಕುಡುಗುಬಾಳು ಗ್ರಾಮವೊಂದರಲ್ಲೇ ಕೋಟಿ ಲೂಟಿ. ನಕಲಿ ವಂಶವೃಕ್ಷ ಸೃಷ್ಟಿಸಿ ಸರ್ಕಾರಕ್ಕೆ ಧೋಕಾ. ಸರ್ಕಾರದಲ್ಲಿ ಹಣವಿಲ್ಲ, ಬಡವರಿಗೆ ಮನೆಗಳಿಲ್ಲ, ಮಂತ್ರಿಗಳೇ ಹಣವಿಲ್ಲ ಎಂದು ಕೈಚೆಲ್ಲಿ ಕುಳಿತಿದ್ದಾರೆ. ಕೈ ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಬಾಬು ವಾಗ್ದಾಳಿ. ಹಜ್ ಯಾತ್ರಿಕರು ರಾಜ್ಯದ ಒಳಿತಿಗಾಗಿ ಪ್ರಾರ್ಥಿಸಲಿ. ಯಾತ್ರೆಯು ಮನುಷ್ಯನನ್ನ ಪರಿಶುದ್ಧಿ ಮಾಡುತ್ತೆ. ಹಜ್ ಯಾತ್ರೆಗೆ ತೆರಳುವವರಿಗೆ ಸಿಎಂ ಶುಭ ಹಾರೈಕೆ. ಬಾಲಕನಿಗೆ ಮೃತ್ಯುವಾದ ಈಚರ್ ವಾಹನ. ಲಾರಿ ಡಿಕ್ಕಿಗೆ 11 ವರ್ಷದ ಬಾಲಕ ದುರ್ಮರಣ. ಕೊಳ್ಳೇಗಾಲದಲ್ಲಿ ನಡೆದ ಘೋರ ದುರಂತ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕುಡುಗುಬಾಳು ಗ್ರಾಮವೊಂದರಲ್ಲೇ ಕೆಶಿಪ್ ಯೋಜನೆಯಲ್ಲಿ ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ಟು ಜಲಾಸೂರು ಹೆದ್ದಾರಿ ಕಾಮಗಾರಿಗಾಗಿ ಇಲ್ಲದ ದೇವಸ್ಥಾನ, ವಶಕ್ಕೆ ಪಡೆಯದ ಮನೆಗಳನ್ನ ತೋರಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಧೋಖಾ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಕುಡುಗುಬಾಳು ಗ್ರಾಮದ ಬಸವಲಿಂಗಾಚಾರಿ ಮತ್ತು ಶಾಂತಮ್ಮ ಎಂಬುವವರಿಗೆ ಸೇರಬೇಕಿದ್ದ 24 ಲಕ್ಷ ರೂಪಾಯಿ ಭೂ ಪರಿಹಾರವನ್ನ ಯಾವುದೇ ಸಂಬಂಧವಿಲ್ಲದ ರತ್ನಮ್ಮ ಎಂಬ ಮಹಿಳೆಗೆ ಮಂಜೂರು ಮಾಡಿ ನಕಲಿ ಆಧಾರ್, ಪಾನ್ ಕಾರ್ಡ್ ಹಾಗೂ ವಂಶವೃಕ್ಷ ಸೃಷ್ಟಿಸಿ ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿದ್ದಾರೆ. ಈ ಹಣ ರತ್ನಮ್ಮ ಅವರಿಂದ ರಾಧಮ್ಮ ಹಾಗೂ ದೀಪಕ್ ಶೆಟ್ಟಿ ಎಂಬುವರ ಅಕೌಂಟಿಗೆ ವರ್ಗಾವಣೆಯಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು, ಇನ್ನು ಈ ಬಗ್ಗೆ ನೊಂದ ಶಾಂತಮ್ಮ ಅವರು ಎಸಿ ಹಾಗೂ ಮಂಡ್ಯ ಪಶ್ಚಿಮ ಠಾಣೆಗೆ ದೂರನ್ನ ನೀಡಿ ತಿಂಗಳುಗಳಾದ್ರೂ ಕೂಡ ಅಧಿಕಾರಿಗಳು ಮೌನ ವಹಿಸಿರುವುದು ಭ್ರಷ್ಟಾಚಾರದ ಆಳವನ್ನ ತೋರಿಸ್ತಾ ಇದೆ. ಈ ನಾಗಮಂಗಲ ತಾಲೂಕು ಕುಡುಗುಬಾಳು ಗ್ರಾಮದಲ್ಲಿ ಈ ಕೆಶಿಪ್ ಯೋಜನೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಏನೆಲ್ಲ ಐಡಿಯಾಗಳನ್ನು ಯೂಸ್ ಮಾಡಿ ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡ್ಕೋಬೋದು ಅನ್ನೋದನ್ನು ಅಧಿಕಾರಿಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಆ ಗ್ರಾಮದಲ್ಲಿ ಸುಮಾರು 5ರಿಂದ 10 ಕೋಟಿಗಳು ಮೇಲ್ನೋಟಕ್ಕೇ ದುರುಪಯೋಗ ಆಗಿರುವಂಥದ್ದು ಕಂಡುಬರ್ತಾ ಇದೆ. ಉದಾಹರಣೆ ಅಂದರೆ ಅಲ್ಲಿ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ 15 ಲಕ್ಷ, ಬಸವೇಶ್ವರ ದೇವಸ್ಥಾನ ಆ ರಸ್ತೆ ವೈಡನಿಂಗ್ ಪ್ರಾಜೆಕ್ಟಲ್ಲಿ ಅದು ಹೋಗಿದೆ ಅಂತೇಳಿ ಬೇರೆ ಕಡೆ ನಾವು ದೇವಸ್ಥಾನ ಕಟ್ಕೊಟ್ಟಿದ್ದೀವಿ ಅಂತೇಳಿ 15 ಲಕ್ಷಗಳನ್ನು ಡ್ರಾ ಮಾಡಿದ್ದಾರೆ. ಆದರೆ ಆ ಊರಿನಲ್ಲಿ ಆ ಬಸವೇಶ್ವರ ದೇವಸ್ಥಾನ ಅಸ್ತಿತ್ವದಲ್ಲೇ ಇಲ್ಲ, ಈಗಲೂ ಕೂಡ ಇಲ್ಲ, ಹಿಂದೆನೂ ಇಲ್ಲ. ಅವರು ಚೈನ್ ಲಿಂಕ್ ಏನು ತೋರಿಸಿದ್ದಾರೆ ಹೈವೇನಲ್ಲಿ, ಅಲ್ಲಿ ಯಾವುದೇ ದೇವಸ್ಥಾನಗಳು ಇರಲಿಲ್ಲ. ಮತ್ತು ಇನ್ನೊಂದು ಹಳೆ ಊರಮ್ಮ ದೇವಸ್ಥಾನ ಅಂತಿದೆ. ಆ ಹಳೆ ಊರಮ್ಮ ದೇವಸ್ಥಾನ 200 ಮೀಟರ್ಗಿಂತ ಹೈವೇಯಿಂದ ತುಂಬ ದೂರದಲ್ಲಿದೆ. ಅಲ್ಲಿ ಆ ದೇವಸ್ಥಾನದ ಜಾಗ ಪ್ರಾಜೆಕ್ಟ್ಗೆ ಹೋಗಿದೆ ಅಂಥೇಳಿ 14 ಲಕ್ಷ ರೂಗಳನ್ನ ರಿಲೀಸ್ ಮಾಡಿದ್ದಾರೆ. ಅದು ಆ ದೇವಸ್ಥಾನದ ಜಾಗ ಖಾಸಗಿಯವ್ರದ್ದು ಸೇರಿದಾಗಿದೆ, ಸರ್ಕಾರಿ ಜಾಗ ಆಗಿರೋದಿಲ್ಲ. ಇದನ್ನು ಈ ರೀತಿ ಸುಳ್ಳು ದಾಖಲೆಗಳನ್ನು DPR ಅಲ್ಲಿ ತೋರಿಸಿದಾರೋ ಏನೋ, DPR ಅಲ್ಲಿ ಇಲ್ಲ ಅನ್ನೋದು ಒಂದು ಮೂಲಗಳಿಂದ ವಿಚಾರ. ಇವರು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ದೇವಸ್ಥಾನದ ಹೆಸರಿನಲ್ಲಿ 28 ಲಕ್ಷ ಹೊಡೆದಿದ್ದಾರೆ. ಹಾಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಳಿರ್ಬೋದು ಅಥವಾ ಅಧ್ಯಕ್ಷರಿರ್ಬೋದು. ಕಲ್ಪತರು ನಾಡು ತುಮಕೂರಿನಲ್ಲಿ ಇಂದಿನಿಂದ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಬ್ಬಕ್ಕೆ ಚಾಲನೆ ಸಿಕ್ಕಿದ್ದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆಯನ್ನ ನೀಡುವ ಮೂಲಕ ಕ್ರೀಡಾ ಸಮರಕ್ಕೆ ನಾಂದಿಯನ್ನ ಹಾಡಿದ್ದಾರೆ. ಇಂದಿನಿಂದ ಮೇ 10ರವರೆಗೆ ಸತತವಾಗಿ ನಡೆಯಲಿರುವ ಈ ಟೆನ್ನಿಸ್ ಟೂರ್ನಿಯಲ್ಲಿ ವಿವಿಧ ದೇಶಗಳ 70ಕ್ಕೂ ಹೆಚ್ಚು ಖ್ಯಾತ ಟೆನ್ನಿಸ್ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಈ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತಾ ಇರುವುದು ಕ್ರೀಡಾ ಪ್ರೇಮಿಗಳ ಹೊಸ ಸಡಗರ ಮೂಡಿಸಿದೆ. ಇನ್ನು ಜಿಲ್ಲೆಯ ಕ್ರೀಡಾ ಇತಿಹಾಸದಲ್ಲಿ ಇದು ಹೊಸ ಮೈಲಿಗಲ್ಲಾಗಿದ್ದು, ಮುಂದಿನ 1 ವಾರಗಳ ಕಾಲ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಟೆನ್ನಿಸ್ ತಾರೆಯರ ಮಿಂಚಿನ ಆಟ ಕ್ರೀಡಾಭಿಮಾನಿಗಳನ್ನ ರಂಜಿಸಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು, ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ ಸೇರಿದಂತೆ ಉಪಸ್ಥಿತರು ಭಾಗಿಯಾಗಿದ್ದರು.
ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ತಯಾರಿ ನಡೀತಾ ಇರುವ ಬೆನ್ನಲ್ಲೇ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಆಡಳಿತ ಪಕ್ಷದ ಮಂತ್ರಿಗಳು ಮತ್ತು ಶಾಸಕರೇ ಹಣವಿಲ್ಲ ಅಂತ ಹೇಳಿ ಕೈಚೆಲ್ಲಿ ಕುಳಿತಿರುವಾಗ ಯಾವ ಸಾಧನೆಯ ಬಗ್ಗೆ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುರೇಶ್ ಬಾಬು ಪ್ರಶ್ನಿಸಿದ್ದಾರೆ. ಬಡವರಿಗೆ ಒಂದು ಮನೆಯನ್ನ ಮಂಜೂರು ಮಾಡಲು ಈ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ಇನ್ನು ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವಲ್ಲಿಯೂ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಬಜೆಟ್ನಲ್ಲಿ ಘೋಷಿಸಿರುವ 50,000 ಹುದ್ದೆಗಳ ಭರ್ತಿ ಕೇವಲ ಕಾಗದದ ಮೇಲೆ ಉಳಿಯುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಈಗ ನಮ್ಮ ಜಿಲ್ಲೆನಲ್ಲಿ ಇವತ್ತು ಏನೇನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಈಗ 11 ಗಂಟೆಗೆ ಸಭೆನೂ ಕೂಡ DC ಅವರು ಕರೆದಿದ್ದಾರೆ. ಖಂಡಿತ ಅಲ್ಲಿ ಏನೇನು ಚರ್ಚೆ ಆಗ್ತದೆ ನೋಡ್ತೇವೆ. ನಮ್ಮಲ್ಲಿ ಯಾವ ಥರ ಇಡೀ ಜಿಲ್ಲೆಗೆ ಎಲ್ಲ ಇಲಾಖೆ ವತಿಯಿಂದ ಹೆಂಗೆ ಮೂಲಭೂತ ಒದಗಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಚರ್ಚೆ ಮಾಡಿ ಅದು ಆದಮೇಲೆ ನಾನು ಮಾತಾಡಿದ್ರೆ ಸರಿ ಅಂತಕ್ಕಂಥದ್ದು. ರಾಜ್ಯ ಮಟ್ಟದ ಕಾರ್ಯಕ್ರಮ ಪೂರ ರಾಜ್ಯದ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇವು ಇಡೀ ರಾಜ್ಯ ಚಿತ್ರಣನೇ ಇವ್ರು ಇಡಬೇಕಾಗ್ತದೆ. ರಾಜ್ಯದ ಎಲ್ಲರೂ ಕೂಡ ನೋಡಿರೋ ರೀತಿಯಲ್ಲಿ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಕ್ಕಂಥದ್ದು ಇವತ್ತು ಆಡಳಿತ ಪಕ್ಷದ ಶಾಸಕರುಗಳು ಮಂತ್ರಿಗಳೇ ಆ ಥರ ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. 3 ವರ್ಷ ಆಗಿದೆ, ಒಂದು ಮನೆ ಕೂಡ ಕೊಡಲಿಕ್ಕೆ ಈ ಸರ್ಕಾರದಿಂದ ಆಗಿಲ್ಲ. ಇವತ್ತು ಎಲ್ಲ ಇಲಾಖೆಗೂ ಇವರು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಖಂಡಿತ ಪ್ರಾಮಾಣಿಕವಾಗಿ ಆಗಿಲ್ಲ. ಒಂದು ಹುದ್ದೆಗಳನ್ನು ಕೂಡ ಇವರು ಭರ್ತಿ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕಾಗಿಲ್ಲ. ಈ ಸಲ ಬಜೆಟಲ್ಲೇ 56,000 ಜನ ನಾವು ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಕಾದು ನೋಡುವಂಥ ಕೆಲಸ ನಾವು ಮಾಡ್ತೇವೆ. ಖಂಡಿತ ಇವತ್ತು ನಿರುದ್ಯೋಗಿಗಳಿಗೆ ಅವರಿಗೆ 3,000 ನೀವು ಭತ್ಯೆ ಕೊಡೋದ್ರಿಂದ ಅವರಿಗೆ ಅವರ ಆರ್ಥಿಕ ಮಟ್ಟವನ್ನು, ಅವರ ಒಂದು ಜೀವನವನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ಅವರಿಗೆಲ್ಲರಿಗೂ ಕೂಡ ಎಲ್ಲಾದರೂ ಒಂದು ಕೆಲಸವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ನಿರುದ್ಯೋಗ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಯುವಕರಿಗೆ ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾನವೀಯತೆಯೇ ನಿಜವಾದ ಧರ್ಮ ಎಂಬ ಸಂದೇಶದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2026ರ ಹಜ್ ಯಾತ್ರಿಕರ ವಿಮಾನಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಜ್ ಸಮಿತಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಸುಭಿಕ್ಷೆ ಮತ್ತು ಒಳಿತನ್ನ ಬಯಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಇಸ್ಲಾಂ ಧರ್ಮದ ಪವಿತ್ರ 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆಯು ಒಂದಾಗಿದ್ದು, ಈ ಯಾತ್ರೆಯು ಮನುಷ್ಯನನ್ನ ಪರಿಶುದ್ಧಗೊಳಿಸಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು. ಇದೇ ವೇಳೆ ಕುರಾನ್ನ ಸಂದೇಶವನ್ನ ಉಲ್ಲೇಖಿಸಿದ ಅವರು, ಒಬ್ಬ ಮನುಷ್ಯನ ಜೀವ ಉಳಿಸುವುದು ಇಡೀ ಮನುಕುಲವನ್ನೇ ಉಳಿಸಿದಂತೆ, ಯಾವುದೇ ಧರ್ಮ ಹಿಂಸೆಯನ್ನ ಬೋಧಿಸುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ತನ್ನ ಧರ್ಮವನ್ನ ಪ್ರೀತಿಸುವ ಜೊತೆಗೆ ಇತರ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಬೆಳೆಸಿಕೊಳ್ಬೇಕು ಅಂತ ಹೇಳಿ ಕರೆ ನೀಡಿದ್ರು. ಮಕ್ಸೂದ್ ಇಮ್ರಾನ್, ಜುಲ್ಫಿಕಾರ್ ನೂರಿ ಸಾಹಬ್, ಮುಫ್ತಿ ಇಫ್ತಿಖಾರ್ ಸಾಹಬ್, मौलाना जैनुल आबदीन साहब, आसिफ राजू साहब, MLA साहब, KMDC के चेयरमैन जनाब अल्ताफ साहब, जुल्फिकार नूरी साहब, तनवीर आजमी साहब, हमारे स्टेट के तशरीफ लाए जब्बार साहब, हमारे MLC जब्बार। साइड से करो, साइड से, साइड रहीम खान सर, ऑनरेबल चीफ मिनिस्टर साहब की खिदमत में लोग अपना इजहार खुलूस पेश कर रहे हैं, तहनीत पेश कर रहे हैं. ಮುಸ್ಲಿಮನು ಕೂಡ ತನ್ನ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಹಜ್ ಯಾತ್ರೆಗೆ ಹೋಗಲೇಬೇಕು. ಇದು 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆನೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಆರ್ಥಿಕವಾಗಿ ಸಬಲನಾಗಿರ್ತಕ್ಕಂಥವನು, ಆರೋಗ್ಯವಂತನಾಗಿರ್ತಕ್ಕಂಥವನು ಒಮ್ಮೆ ಆದರೂ ಕೂಡ ಹಜ್ ಯಾತ್ರೆಯನ್ನು ಮಾಡಬೇಕು. ಹಜ್ ಯಾತ್ರೆಯನ್ನು ಮಾಡಿದ್ರೆ ಅವರ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಮಾತುಗಳನ್ನು, ಈ ಥರದ ನಂಬಿಕೆ ಕುರಾನ್ನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಒಂದು ಮಾತನ್ನು ಕುರಾನ್ನಲ್ಲಿರ್ತಕ್ಕಂಥ ಮಾತುಗಳನ್ನು ಈಗ ಅಪರಾಧ ಮಾಡದೇ ಇರ್ತಕ್ಕಂಥವನು ಒಬ್ಬನ ಕೊಂದಾಕಿದ್ರೆ ಅದು ಇಡೀ ಮನುಕುಲವನ್ನೇ ಕೊಂದಾಕ್ದಾಗಿ, ಒಬ್ಬನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಾಗ ಆಗ್ತದೆ. ಅದರಿಂದ ಪ್ರತಿಯೊಬ್ಬನು ಕೂಡ ಹಜ್ ಯಾತ್ರೆಯನ್ನು ಮಾಡುವಾಗ ನಿಷ್ಕಲ್ಮಸದಿಂದ ಶ್ರದ್ಧೆಯಿಂದ ಹಜ್ ಯಾತ್ರೆಯನ್ನು ಮಾಡಬೇಕು. ನಾನು ಕೇಳಿದೆ, ಈಗ ಒಬ್ಬರಿಗೆ ನಾನು ಪಾಸ್ಪೋರ್ಟನ್ನು ವಿತರಣೆ ಮಾಡುವಾಗ ಒಬ್ಬನ ಕೇಳಿದೆ, ಎಷ್ಟು ದಿನ ಇರ್ತೀರಿ ನೀವು ಅಂತ. 46 ದಿನ ಇರ್ತೀನಿ ಅಂತ ಹೇಳಿದ್ರು. ಆ 46 ದಿನ ಇರುವಾಗ ಪ್ರಾರ್ಥನೆ ಮಾಡ್ತಲೇ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೈಕಲ್ನಲ್ಲಿ ಹೋಗ್ತಾ ಇದ್ದ ಬಾಲಕನಿಗೆ ಈಚರ್ ವಾಹನವೊಂದು ಹಿಂಬದಿಯಿಂದ ಭೀಕರವಾಗಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅಪಘಾತದ ತೀವ್ರತೆಗೆ 11 ವರ್ಷದ ಬಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಕೊಳ್ಳೇಗಾಲ ತಾಲೂಕಿನ ಅಣ್ಣಗಳ್ಳಿ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಯಶವಂತ್ ಮೃತಪಟ್ಟ ದುರ್ದೈವಿಯಾಗಿದ್ದು, ಬೇಸಿಗೆ ರಜೆ ಹಿನ್ನೆಲೆ ಅಣ್ಣಗಳ್ಳಿಯಲ್ಲಿರುವ ತಾತನ ಮನೆಗೆ ಬಂದಿದ್ದ ಈ ಬಾಲಕ ಇಂದು ಬೆಳಿಗ್ಗೆ ಸೈಕಲ್ ಸವಾರಿ ಮಾಡುತ್ತಾ ಹರಳೆ ರಸ್ತೆಯ ಕಡೆಗೆ ಹೊರಟಿದ್ದ. ಈ ವೇಳೆ ವೇಗವಾಗಿ ಬಂದ ಈಚರ್ ವಾಹನವೊಂದು ನಿಯಂತ್ರಣವನ್ನ ತಪ್ಪಿ ಬಾಲಕನ ಸೈಕಲ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ತಕ್ಷಣ ಕೊಳ್ಳೇಗಾಲ ಪಟ್ಟಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಬಾಲಕನ ಮೃತದೇಹವನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಅಜ್ಜನ ಮನೆಗೆ ಬಂದಿದ್ದ ಮೊಮ್ಮಗ ಅಪಘಾತಕ್ಕೆ ಬಲಿಯಾಗಿರುವುದನ್ನು ಕಂಡು ಇಡೀ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಕಂದಾಯ ಇಲಾಖೆಯ ಭೂ ದಾಖಲೆಗಳ ಡಿಜಿಟಲೀಕರಣ ವ್ಯವಸ್ಥೆ ಈಗ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ಸರ್ಕಾರದ ಈ ಪೇಪರ್ಲೆಸ್ ಯೋಜನೆ ವಿರುದ್ಧ ರಾಜ್ಯಾದ್ಯಂತ ಪತ್ರ ಬರಹಗಾರರು ರೊಚ್ಚಿಗೆದ್ದಿದ್ದು, ಈ ಪೇಪರ್ಲೆಸ್ ವ್ಯವಸ್ಥೆಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಳವಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಿರಿಯ ಪತ್ರ ಬರಹಗಾರ ವಿ ಬಿಳಿಗಿರಯ್ಯ ಸರ್ಕಾರದ ಈ ಹೊಸ ಪದ್ಧತಿಯು ವಿಶ್ವಾಸಾರ್ಹವಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಡಿಜಿಟಲ್ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ, ಹ್ಯಾಕಿಂಗ್ ಮತ್ತು ಸ್ಟೋರೇಜ್ ಸಮಸ್ಯೆಗಳಿಂದಾಗಿ ಅಮೂಲ್ಯವಾದ ಭೂ ದಾಖಲೆಗಳು ನಾಶವಾಗುವ ಆತಂಕವಿದೆ. ಅಷ್ಟೇ ಅಲ್ಲದೆ ಈ ಪೇಪರ್ಲೆಸ್ ಪದ್ಧತಿಯಿಂದಾಗಿ ನಕಲಿ ದಾಖಲೆಗಳ ಸೃಷ್ಟಿಯಾಗಿ ಭೂ ಮಾಫಿಯಾಕ್ಕೆ ದಾರಿಯಾಗಲಿದೆ ಅಂತ ಹೇಳಿ ಎಚ್ಚರಿಸಿದ್ದಾರೆ. ಮುಖ್ಯವಾಗಿ ಈ ಯೋಜನೆಯಿಂದಾಗಿ ರಾಜ್ಯದ ಸುಮಾರು 25,000ಕ್ಕೂ ಹೆಚ್ಚು ಪತ್ರ ಬರಹಗಾರರು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬೀಳುವ ಭೀತಿ ಎದುರಾಗಿದ್ದು, ಸಾಮಾನ್ಯ ಜನರ ಆಸ್ತಿ ಭದ್ರತೆಯು ಅಪಾಯಕ್ಕೆ ಸಿಲುಕಿದೆ ಎಂಬುದು ಇವರ ವಾದವಾಗಿದೆ. ಆಗಿದೆ, ಈ ತಮಿಳುನಾಡಲ್ಲಾಗಿದೆ, ಆಂಧ್ರದಲ್ಲಿ ಎಲ್ಲ ಕಡೆನೂ ಆಗಿದೆ. ಅಲ್ಲಿ ಆಲ್ರೆಡಿ ಈ ಸಿಗ್ನೇಚರ್ಗೆ ಪ್ರತಿಯೊಂದು ಮಾಡೋರು. ನಮ್ಮಲ್ಲಿ ಈಗ ಒಟ್ಟು ಫೋಟೋಕ್ಕೆ ಮಾತ್ರ ನಾವು ಸಬ್ಮಿಷನ್ಸ್ ಕೊಡೋಕಷ್ಟೇ. ಅಲ್ಲಿ ಮೊದಲೇನಿತ್ತು ಅಂದ್ರೆ ಈಗ ಲಾಯರ್ಗಳ ಸೈನು ಇಲ್ಲ ಪತ್ರ ಬರಹಗಾರ ಸೈನು ಅದರ ಅವಶ್ಯಕತೆ ಇತ್ತು ಅನ್ನೋದು ಇದು ಮಾಡಿದ್ರು. ಈಗ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಸುಮ್ಮನೆ ನಾವು ಏನು ಮಾಡ್ತಾ ಇದ್ದೀವಿ, ವೆಯ್ಟ್ ಮಾಡಿ ಅಂತ. ಇದರಿಂದ ಏನಾಯ್ತು ಅಂದ್ರೆ ತುಂಬಾ ಜನ 25,000 ಜನರ ಮೇಲೆ ಅವರೇ, ಇನ್ನು ಅವ್ರ ನಮ್ಕೊಂಡು ಲಕ್ಷಾಂಗಟ್ಟಲೆ ಅವರೇ. ಎಲ್ಲರಿಗೂ ಅದು ಒಂದೇ ಬೇಡಿಕೆ ಸರ್. ಪತ್ರ ಬರಹಗಾರರಾಗಿ, ನೋಂದಾಯಿತ ಪತ್ರ ಬರಹಗಾರರಾಗಿ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ICR ಇಂದ ಎಕ್ಸಾಮ್ ಕಾಲ್ ಮಾಡಿದ್ದಾರೆ. ಆ ರಿಟರ್ನ್ ಎಕ್ಸಾಮ್ ಬರೆದು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ. ತದನಂತರ ನಮಗೆ ದೃಢೀಕರಣನೂ ಕೊಟ್ಟಿದ್ದಾರೆ, ಲೈಸೆನ್ಸ್ ಕಾಪಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ರಿನ್ಯೂವಲ್ ಕೂಡ ಮಾಡಿಸ್ತಾ ಇದ್ದೀವಿ DR ಇಂದ. ಆಗಿದ್ರೂ ಕೂಡ ಕೃಷ್ಣ ಬೈರೇಗೌಡರು ಎಕ್ಸ್ಪೆಷಲಿ ಅವರೊಬ್ಬರೇ ಇದು ಈ ವಿಚಾರವಾಗಿ ಸಂಘಟನೆ 15 ಸಾರಿ ಅವ್ರು ಮನವಿ ಕೊಟ್ಟಿದ್ದೀವಿ. ಬೆಳಗಾಂ ಅಧಿವೇಶನದಲ್ಲಿ ಖುದ್ದಾಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಅವ್ರು ಹೇಳಿದ್ರೆ ಅವ್ರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋ ಧೋರಣೆಯನ್ನು ಮಾಡ್ತಾ ಇದ್ದೀವಿ. ಆ ಧೋರಣೆಯನ್ನು ನಮ್ಮ ಅಸೋಸಿಯೇಷನ್ ಕಡ್ಡಾಯವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈಗ ನಮಗೆ ಏನಾದರೂ ಸೇವೆ ಭದ್ರತೆ ನೀವು ಕೊಡೋದಿಲ್ಲ ಅಂದರೆ ನಮ್ಗೆ ಯಾಕೆ ಎಕ್ಸಾಮ್ ಕಾಲ್ ಮಾಡಿದ್ರಿ ನೀವು? ಎಕ್ಸಾಮ್ ಕಾಲ್ ಮಾಡಿದ್ಮೇಲೆ ಮಾನವೀಯತೆ ದೃಷ್ಟಿ ಇಲ್ಲಾದ್ರೆ ಈಗ ನಾವು ಒಂದು 20-25,000 ಜನ ಇದ್ದೀವಿ ಸರ್. 25,000 ಕುಟುಂಬ ನಮ್ಮನ್ನು ಅವಲಂಬನೆ ಆಗಿದೆ. ಈಗ ನನ್ನಲ್ಲೇ ಒಂದು 4 ಜನ ಕೆಲಸ ಮಾಡ್ತಾರೆ. ಆ 4 ಕುಟುಂಬ ಅದು ಊಟ ಮಾಡ್ತಾ ಇದ್ದಾರೆ. ಈಗ ಅವ್ರು ಮುಚ್ಚಿದ್ರೆ ನಾನು ಮುಚ್ಚಿದ್ರೆ ಏನು ಮಾಡೋದು ಆ ಕುಟುಂಬಕ್ಕೆ? ಆ ವಿಚಾರವಾಗಿ ಎಷ್ಟೇ ಸಂಘಟನೆಯಿಂದ ಮನವಿ ಕೊಟ್ಟರು ಕೂಡ ಅವ್ರು ಸ್ಪಂದಿಸ್ತಾ ಇಲ್ಲ. ಈ ವಿಚಾರವಾಗಿ ನಾವು ಕೋರ್ಟ್ಗೂ ಕೂಡ ಹೋಗಿದ್ದೀವಿ. ಹೈಕೋರ್ಟಲ್ಲಿ ರಿಪ್ರಿಮಿನೇಷನ್ ಕೂಡ ದಾಖಲಾಗಿದೆ.
ಆದರೂ ಇವರು ಏಕಾಏಕಿ ನಾವು ಯಾವುದೇ ಅರ್ಜಿನ ಪರಿಗಣಿಸಲ್ಲ. ನಾವೇನು ಇವ್ರು ಸರ್ಕಾರಕ್ಕೆ ವಿರೋಧಿಗಳ ನಾವು ಈಗ ವೋಟ್ ಮಾಡಿಲ್ವಾ? ಯಾಕೆ ಪರಿಗಣನೆ ನೀವು ತಗೊಳ್ಳೋದಿಲ್ಲ ನಮ್ಮನ್ನ? ಹಾಗಿದ್ರೆ ನಮ್ಮ ಪತ್ರ ಬರೋಕ್ಕಾದ್ರೂ ಏನು ಅನ್ಯಾಯ ಮಾಡಿದ್ದೀವಿ ನಿಮಗೆ? ನಿಮ್ಮ ಸರ್ಕಾರಕ್ಕಾಗಲಿ, ಸಿದ್ದರಾಮಯ್ಯ ಅವ್ರಿಗಾಗಲಿ, ಕೃಷ್ಣ ಬೈರೇಗೌಡರಿಗಾಗಲಿ ಯಾರು ಅನ್ಯಾಯ ಮಾಡಿದ್ದೀವಿ ನಾವು ಸಂಘಟನೆಯವರು? ಪತ್ರ ಬರಗಾರರು ಆಯಿತು, ನೀವು ಪತ್ರ ಬರಗಾರರಿಂದ ನಿಮಗೆ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇದೆಯಾ ಇಲ್ವಾ? ಅಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮ ಸಂಘಟನೆಯವರು ಹೋಗಿ ಗಂಟೆಗಟ್ಟಲೆ ಕಾದು ಅವ್ರ ಚೇಂಬರ್ ಹತ್ರ ಕೂತು ಮನವಿ ಕೊಟ್ಟರು ಸಹ ಅಟ್ಲೀಸ್ಟ್ ಅವರು ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗಿಲ್ಲ. ಅವ್ರು ಹೇಳ್ತಾರಂತೆ ಒಂದು ಕಡೆ, ನಾನು ಪೇಪರ್ಲೆಸ್ ಮಾಡ್ತೀನಿ, ಫೇಸ್ಲೆಸ್ ಮಾಡ್ತೀನಿ, ಸೈಲೆಸ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಸರ್. ಆಯಿತು, ಇವರು ನಾವು ತಂತ್ರಜ್ಞಾನನ ಒಪ್ಕೊಳ್ಳೋಣ, ಅವ್ರ ತಂತ್ರಜ್ಞಾನಕ್ಕೆ ನಾವು ಒಪ್ಕೊಳ್ಳೋಣ. ಹಾಗಿದ್ರೆ ಈ ಸರ್ಕಾರಕ್ಕೆ, ಈ ಕೃಷ್ಣ ಬೈರೇಗೌಡರಿಗೆ ನಾನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಿಳಿಗಿರಿ ಅನ್ನೋ ಪತ್ರ ಬರಗಾರ, ಯಾಕೆ ನೀವೀಗ ಬ್ಯಾಲೆಟ್ ಪೇಪರ್ ವಾಪಸ್ ಕೊಡ್ತಾ ಇದ್ದೀರಿ? ಈಗ ಯಾಕೆ ಹಿಂದಕ್ಕೆ ಬ್ಯಾಲೆಟ್ ಪೇಪರ್ ಕೊಡ್ತಾ ಇದ್ದೀರಿ? ಹಂಗಿದ್ರೆ ತಂತ್ರಜ್ಞಾನ ನಿಮ್ಮ ಹತ್ರ ಅಷ್ಟೊಂದು ಡೆವಲಪ್ ಆಗಿದ್ರೆ ಹಿಂದಕ್ಕೆ ಬ್ಯಾಲೆಟ್ ಪೇಪರ್ ಕೊಡ್ತಾ ಇದ್ದೀರಿ ZPTP ಎಲೆಕ್ಷನ್ಗಳಿಗೆ? ಆಯಿತು, ನೀವು ಪೇಪರ್ಲೆಸ್ಸು ಕಂಪ್ಯೂಟರ್ ಮಾಡ್ತಾ ಇದ್ದೀರಿ ಅಲ್ವಾ? ಅದಕ್ಕೆ ಏನು ಸೇಫ್ಟಿ ಲಾಕರ್ ಮಾಡಿದ್ದೀರಿ ನೀವು? ಏನು ಸೇಫ್ಟಿ ಮಾಡಿದ್ದೀರಿ ಹೇಳ್ರಿ? ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ಭೀಕರ ಕೊಲೆಯೊಂದು ನಡೆದಿದ್ದು ಮೈಸೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. 35 ವರ್ಷದ ಉಮೇರ್ ಎಂಬ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಅತಿ ಕ್ರೂರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಇಂದು ಬೆಳಗಿನ ಜಾವ ಈ ಕೃತ್ಯ ನಡೆದಿದ್ದು ಉಮೇರ್ ತಲೆಗೆ ಸೈಜುಗಲ್ಲು ಹೆತ್ತು ಹಾಕುವ ಮೂಲಕ ದುಷ್ಕರ್ಮಿಗಳು ತಮ್ಮ ಪೈಶಾಚಿಕತೆಯನ್ನ ಮೆರೆದಿದ್ದಾರೆ. ಕೊಲೆಗೆ ನಿಖರವಾದ ಕಾರಣವೇನು ಎಂಬುದು ಸದ್ಯಕ್ಕೆ ನಿಗೂಢವಾಗಿದ್ದು ಹಳೆಯ ದ್ವೇಷ ಅಥವಾ ವೈಯಕ್ತಿಕ ವಿಚಾರವಾಗಿ ಈ ಕೊಲೆ ನಡೆದಿದೆಯೇ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಕಳೆದ 4 ತಿಂಗಳಲ್ಲಿ ಉದಯಗಿರಿ ಠಾಣೆ ವ್ಯಾಪ್ತಿಯಲ್ಲಿ 4 ಕೊಲೆ ಮತ್ತು 2 ಕೊಲೆಯತ್ನ ಪ್ರಕರಣಗಳು ನಡೆದಿರುವುದು ಅಲ್ಲಿನ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಚುನಾವಣಾ ಸಮಯದಲ್ಲಿ ಬಂದು ಕೈಕಾಲು ಹಿಡಿದು ಓಟು ಹಾಕಿಸಿಕೊಳ್ಳುವ ಶಾಸಕರು ಈಗ ಜನರ ರಕ್ಷಣೆಗೆ ಬರುತ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಕಿಡಿಕಾರಿದ್ದಾರೆ. ನಮ್ಮ ಸ್ವಂತ ಅಣ್ಣನ ಮಗ, ಅವನು ಅಡುಗೆ ಭಟ್ಟ. ಅವನು ಆಮೇಲೆ ಏನು ಕೆಲಸ ಬೇಕಂದ್ರೂ ಮಾಡ್ತಾಯಿದ್ದ. 33ರಿಂದ 35 ವರ್ಷ ಅವನಿಗೆ. ಅವನು ಅಡುಗೆ ಭಟ್ಟ. ಅಡುಗೆ ಕೆಲಸ ಮಾಡ್ತಾಯಿದ್ದ. ಹೆಂಡತಿ ಇದ್ದಾರೆ, 2 ಮಕ್ಕಳಿದೆ ಚಿಕ್ಕದು. ಇದು ಇವತ್ತು ರಾತ್ರಿ 5 ಗಂಟೆ ಮೇಲೆಯಿಂದ 6 ಗಂಟೆಗೆ ಈ ಥರ KN ಪುರ ಶಾಂತಿನಗರ ಹತ್ರ ಬಾರಿ ಇದೆ ಅಲ್ಲ, ಅದ್ರ ಪಕ್ಕದ ಗಲ್ಲಿಯಲ್ಲಿ ಇದು ಆಗಿದೆ. ನಮಗೆ ಫೋನ್ ಬಂತು, ಯಾರೋ ನೋಡೋರು ಹೇಳಿದ್ರು. ನಾವು ಹೋಗಿ ನೋಡಿ ಅಲ್ಲಿ ವಿಚಾರಿಸಿ ಇಲ್ಲಿಗೆ ಬಂದಿದ್ದೀವಿ. ಏನಾಗಿತ್ತು ಸರ್ ಅಲ್ಲಿ? ಸರ್ ಅಲ್ಲಿ ಒಂದು 3-4 ಜನ ಹೊಡೆದಿರ್ಬೋದು ಅವನಿಗೆ. ಉದಯಗಿರಿ ಪೊಲೀಸ್ ರಾಣಿಯವರು, ಆಮೇಲೆ CCP ಸ್ಟೇಷನ್ ಅವರು, ಆಮೇಲೆ ಫಾರೆನ್ಸಿಕ್ ಅವರು ಎಲ್ಲ ಬಂದಿದ್ದರು. ಅವರೇ ನೋಡಿ ಎಲ್ಲ ಇದು ಮಾಡವ್ರೆ. ಒಂದು ಕಲ್ಲು ಬಿದ್ದಿತ್ತು, ಇಷ್ಟು ರಕ್ತ ಐತೆ ಅಲ್ಲಿ. ತಲೆಗಿಲೆಗೆ ಹೊಡೆದವ್ರೆ ಸರ್. ಆಮೇಲೆ ಕಿವಿ ಎಲ್ಲ ಡ್ಯಾಮೇಜ್ ಆಗಿದೆ. ಇಲ್ಲೆಲ್ಲ ಕೆರೆದವ್ರೆ. 3-4 ಜನ ಹೊಡೆದವ್ರೆ ಸರ್. ಅಡುಗೆ ಕೆಲಸ ಬಿಟ್ರೆ ಸರ್ ಅವನು ಹೆಂಡತಿ ಮಕ್ಕಳು ಸಾಕಾಗೆ ನೀವು ಏನು ಕೆಲಸ ಹೇಳಿದ್ರು ಲೋಡ್ ಕೆಲಸ ಮಾಡ್ತಾನೆ, ಗಾರೆ ಕೆಲಸ ಮಾಡ್ತಾನೆ. ಅವನು ಒಳ್ಳೆ ಹುಡುಗ, ಆ ಥರ ಏನೂ ಇಲ್ಲ. ಶೋಕಿ ಯಾರಿಗಿರಲ್ಲ ಸರ್, ಎಲ್ಲರಿಗಿರ್ತದೆ. ಅವ್ನು ಬೆಳಗ್ಗೆ ಎಷ್ಟು ರಾತ್ರಿಗೆ ಮಲಗಿದ್ರು ಅವನು ಬೆಳಗ್ಗೆ ಜಾವ ಎದ್ದು ಅವ್ನು ಕೆಲ್ಸಕ್ಕೆ ಪಾಡಿಗೆ ಹೋಯ್ತಾ ಇರ್ತಾನೆ. ಕೆಲ್ಸಕ್ಕೆ ಹೋಗೋವಾಗ ಈ ಥರ ಅಟ್ಯಾಕ್ ಮಾಡಿ ಅವ್ರಿಗೆ ಮಾಡ್ಯವ್ರೆ ಸರ್. ಜೊತೆಯವ್ರಂತ ಹೆಂಗೆ ಹೇಳೋಕ್ಕಾಗಲ್ಲ ಸರ್. ಒಟ್ಟಲ್ಲಿ ನೋಡಬೇಕು. ಈಗ ಹೇಳ್ತಾವ್ರೆ ಯಾರೋ ದ್ವೇಷ ಮಾಡ್ಕೊಂಡು ಮಾಡವ್ರೆ, ಯಾರೋ ಆಗಿರ್ದವ್ರು ಮಾಡವ್ರೆ, ಏನೋ ಜಗಳ ಆಗಿತ್ತು, ಮೊದಲೇ ಜಗಳ ಆಗವ್ರೆ ಅಂತ ಹೇಳವ್ರೆ. ನೋಡ್ಬೇಕು. ದುಡ್ಡು ಕಾಸು ಏನೂ ಇಲ್ಲ ಸರ್. ಇದು ಏನೋ ದ್ವೇಷ ಮಾಡಿಕೊಂಡು ಮಾಡಿರ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲ ಸರ್, ಜಗಳ ಅವ್ನು ಜಗಳ ಮಾಡೋ ಹುಡುಗನೇ ಅಲ್ಲ. ಅವ್ನ ಕೆಲಸ ಆಯಿತು, ಅವ್ನ ಮನೆ ಆಯಿತು. ಹೌದು ಸರ್, ಗೌಶಾನಗರ. ಮದುವೆ ಆಗಿ ಒಂದು 10 ವರ್ಷ ಆಯಿತು ಸರ್. 2 ಮಕ್ಕಳಿದ್ದಾರೆ ಸರ್. ಇಲ್ಲ ಸರ್, ಈಗ ಆಗಿರೋದಲ್ವಾ, 5 ಗಂಟೆ ಮೇಲಿಂದ 6 ಗಂಟೆಗೆ ಎಲ್ಲ ಬಂದು ಮಾಜರ್ ಗೀಜರ್ ಮಾಡ್ತಾವ್ರೆ, ನೋಡ್ತಾವ್ರೆ. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಜೋಡಿಸ್ತಾವ್ರೆ. ಹಿಡಿತೀವಿ ಅಂತ ಹೇಳವ್ರೆ. ಇಲ್ಲ ಸರ್, ಡೌಟ್ ನಮ್ಮ ಮೇಲೆ ಯಾರಿಗಿಲ್ಲ. ಆ ಥರ ಎಲ್ಲ ಸುಮ್ಮನೆ ಇವ್ರ ಮೇಲೆ ಅವ್ರ ಮೇಲೆ ಎಲ್ಲ ದೇಶ ಸಾದ್ರೆ ಆಗಲ್ಲ. ಈಗ ಸತ್ತಿರೋನು ಬದುಕಲ್ಲ ಹೇಳಿದ್ರೆ ನಾವು. ಸತ್ತಿರೋನು ಋಣ ತೀರೋಯ್ತು, ಅವ್ನು ಸತ್ತೋದ.
ಮುಂದೆ ಕಾರ್ಯ ಏನೈತೆ ಅದು ಮಾಡವ. ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅಂದ್ರೆ ಈ ಒಂದು ಪ್ರಶ್ನೆ ನಿಮಗೆ, ಈ ಉದಯಗಿರಿ ವ್ಯಾಪ್ತಿನಲ್ಲೆಲ್ಲ ಈ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಈ ಥರದ್ದು ಕೊಲೆಗಳು ಆಗ್ತಾನೆ ಇವೆ ಸರ್. ಆಗ್ತಾ ಇದೆ, ಬಟ್ ಏನೈತೆ 4 ತಿಂಗಳದ್ದು 6 ಕೊಲೆ ಆಗಿದೆ. ಎಷ್ಟು ಕೊಲೆ ಆಗಿದೆ? ಆ ಲಿಮಿಟಲ್ಲಿ NR ಕ್ಷೇತ್ರದಲ್ಲಿ 4 ತಿಂಗಳಲ್ಲಿ 6 ಕೊಲೆ ಆಗಿದೆ, 2 ಹಾಫ್ ಮರ್ಡರ್ ಆಗಿದೆ. ಈಗ ಅಲ್ಲಿ ಸುಮ್ಮನೆ ಜಗಳಕ್ಕೆ ಹೋದ್ರು 15 ವರ್ಷ 16 ವರ್ಷದ ಹುಡುಗರು ಕೈಯಲ್ಲಿ ಇಷ್ಟಿಷ್ಟು ಚಾಕು ಇರ್ತದೆ. ಅಲ್ಲಿ ಗಾಂಜಾ ಮಾಡ್ತಾರೆ, ಶಲೀಷನ್ ಮಾಡ್ತಾರೆ, ಮಾಡ್ತಾರೆ, ಪೌಡ್ರ್ ಮಾಡ್ತಾರೆ. ಅವರೇ ತಲೆ ಹಿಡಿದ್ರು, ಅವರೇ ಹಿಡಿಸ್ತಾರೆ ಪೊಲೀಸ್ಗೆ, ಅವರೇ ಬಿಡಿಸ್ತಾರೆ. ಈಗ ನಾವು ಹೋದರೆ ಏನೈತದೆ ಅಲ್ಲಿ? ನಾವು ದಿವಸ ದುಡ್ದು ತಿನ್ನೋರು, ವ್ಯವಸಾಯ ಮಾಡೋರು. ನಾವು ನಮ್ಮಂಥ ಜನ ಹೋದರೆ ಏನೈತದೆ? ಅಕ್ಕಪಕ್ಕದಿಂದ ಚುಚ್ಬಿಡ್ತಾರೆ. ನಮ್ಮ ಹೆಂಡತಿ ಮಕ್ಕಳು ಬೀದಿ ಮೇಲೆ ಬರ್ತಾರೆ. ಇದು ಹಂಗೆ ಆಗಿರೋದಾ? ಇದು ಹಂಗಾಗಲ್ಲ ಸರ್. ಇದು ಅವರು ನಶೆ ಮಾಡ್ಕೊಂಡು ಬಂದು ಹೊಡೆದಿರೋದು. ಅವ್ರು ನಶೆ ಮಾಡ್ಕೊಂಡು ಬಂದು ಹೊಡೆದಿರೋದು. ಏನೋ ಉದ್ದೇಶದಿಂದ ಇದು ಹೊಡೆದಿರೋದು. ಅವನು 4 ತಿಂಗಳು ಹಿಂದೆ ಒಂದು ಚಿಕ್ಕ ಜಗಳ ಆಗಿತ್ತು ಒಂದು ಶಾಂತಿನಗರದಲ್ಲಿ, ಅಷ್ಟೇ ಸರ್. ಅಂದರೆ ಈ ಡ್ರಗ್ಸು ಈ ಥರದ್ದೆಲ್ಲ ಕಡಿಮೆ ಮಾಡ್ದೇನೆ ಇದನ್ನೆಲ್ಲ ಸರ್ ತೋರಿಸಲ್ಲ, ಅಲ್ಲಿ ತೋರಿಸಲ್ಲ. ಒಟ್ಟಲ್ಲಿ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಮಾಡ್ತಿರ್ತಾರೆ, ಅಕ್ಕಪಕ್ಕದಲ್ಲಿ ಮಾಡ್ತಿರ್ತಾರೆ, ಮಶಾಣದ ಹತ್ರ ಮಾಡ್ತಿರ್ತಾರೆ, ಎಲ್ಲ ಕಡೆ ಮಾಡ್ತಿರ್ತಾರೆ. ಅದು ಯಾರಿಗೆ ಗೊತ್ತಿರ್ತದೆ? ತಲೆ ಹಿಡ್ಕ್ರಿಗೆ ಗೊತ್ತಿರ್ತದೆ. ಪೊಲೀಸ್ ಇನ್ಫಾರ್ಮರ್ಗೆ ಗೊತ್ತಿರ್ತದೆ. ಅವ್ರಿಗೂ ಕಾಸು ಸಿಗ್ತಾ ಇರ್ತದೆ, ಅವ್ರಿಗೂ ಸಿಗ್ತಾ ಇರ್ತದೆ. ಅವರು ಏನೂ ಮಾಡಲ್ಲ, ಇವರು ಏನೂ ಮಾಡಲ್ಲ. ನಾವು ಹೇಳೋಕೆ ಹೋದರೆ ನಮ್ಗೆ ಯಾವುದಾದ್ರೂ ಕೇಸಲ್ಲಿ ಕಳ್ಳರಿಗೆ ಅವ್ರಿಗೆ ತೋರಿಸಿ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ನಮ್ಮಿಂದ ಯಾರು ಇರ್ತಾರೆ? ದೇವ್ರು ಬಿಟ್ರೆ ಯಾರು ಇರ್ತಾರೆ? ನಮ್ಮಿಂದ ಯಾರಾದ್ರೂ ಇರ್ತಾರಾ? ಈಗ ನೀವು ಮೀಡಿಯಾದವ್ರು ನೀವು ಇದ್ದೀರಾ, ನೀವು ಹಿಡ್ಕೊಬಿಟ್ಟಿದ್ದೀರಾ, ಹೆಚ್ಚು ಕಡಿಮೆ ಆದರೆ ಯಾರೂ ಬರಲ್ಲ. ಬರ್ತಾರಾ? ತಪ್ಪು ತಿಳ್ಕೊಬೇಡಿ, ಬರ್ತಾರಾ? ನಮ್ಮ ಪ್ರಾಣ ನಮ್ಮ ಮುಖ್ಯ ಅಲ್ವಾ? ಶಾಸಕರಿಗೆಲ್ಲ ಗೊತ್ತಿಲ್ವಾ ಎಲ್ಲ ಹೇಳಿಲ್ವಾ ಸರ್? ಶಾಸಕರು ಬರ್ತಾರಲ್ಲ 5 ವರ್ಷಕ್ಕೆ ಒಂದು ಸತಿ ಬರ್ತಾರೆ, ಕಾಲು ಹಿಡಿತಾರೆ, ಕೈ ಜೋಡಿಸ್ತಾರೆ, ಓಟ್ ಕೊಡಿ ಅಂತಾರೆ, ಮನೆಯಲ್ಲಿ ಇರ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಾ ಇರುವ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಗಳನ್ನ ಜಿಲ್ಲಾಡಳಿತ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಅಕ್ರಮ ದಂಧೆಕೋರರಿಗೆ ಬ್ರೇಕ್ ಹಾಕುವ ಉದ್ದೇಶದಿಂದ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದ ಅಧಿಕಾರಿಗಳ ತಂಡ ಇಂದು ನಗರದಾದ್ಯಂತ ಇರುವ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ದಿಢೀರ್ ಭೇಟಿಯನ್ನ ನೀಡಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದೆ. ನಗರದ ಪ್ರಮುಖ ಮಂಡ್ಯ ಡಯಾಗ್ನೋಸ್ಟಿಕ್ ಸ್ಕ್ಯಾನಿಂಗ್ ಸೆಂಟರ್ ಸೇರಿದಂತೆ ವಿವಿಧ ಕೇಂದ್ರಗಳಿಗೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಅಲ್ಲಿನ ಸ್ಕ್ಯಾನಿಂಗ್ ರಿಜಿಸ್ಟರ್ಗಳು ಮತ್ತು ಪ್ರಮುಖ ದಾಖಲೆಗಳನ್ನ ಕೂಲಂಕುಷವಾಗಿ ತಪಾಸಣೆ ನಡೆಸಿದ್ರು. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ತಡೆಗೆ ರಚಿಸಲಾಗಿರುವ ತಾಲೂಕು ಮಟ್ಟದ ಸಮಿತಿಯ ನಿರ್ದೇಶನದಂತೆ ಈ ದಾಳಿ ನಡೆದಿದ್ದು, ಅಕ್ರಮವಾಗಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಕೇಂದ್ರಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಾವಸ್ಥೆ ಆಗ್ತಾ ಇರೋದ್ರ ಬಗ್ಗೆ ಕ್ಯಾಲ್ಪೇಟೆ ತಾಲೂಕಿನಲ್ಲಿ ಲೋಕಾಯುಕ್ತ ಪ್ರಕರಣ ದಾಖಲಾದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು 24/4/2026 ಎಲ್ಲ DHO ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮತ್ತು ACಗಳ ಸಭೆ ನಡೆಸಿ ಒಂದು ಆದೇಶನ ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿರುವ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು 15 ದಿನಗಳಲ್ಲಿ ಭೇಟಿ ಮಾಡಿ ಕಳೆದ 6 ತಿಂಗಳಲ್ಲಿ ಏನು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಿಣಿಯಾಗಿ ಸ್ಕ್ಯಾನಿಂಗ್ ಆಗಿರೋವಂಥದ್ದನ್ನು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ತಾಲೂಕು ಮಟ್ಟದಲ್ಲಿ ಜಾಗೃತ ದಳ ಅಂದ್ಬಿಟ್ಟು ನೇಮಕ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ತಹಸೀಲ್ದಾರ್ ಅವರು ಇದ್ದಾರೆ, ಸದಸ್ಯ ಕಾರ್ಯದರ್ಶಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳಿದ್ದಾರೆ, ಮೆಂಬರ್ ಸದಸ್ಯರಾಗಿ ನಾನು ಈ ಮಂಡ್ಯ ತಾಲೂಕು ನೋಡಲ್ ಆಫೀಸರು ಮತ್ತು ಆಯಾ ತಾಲೂಕಲ್ಲಿ ಆಯಾ ತಾಲೂಕು ನೋಡಲ್ ಆಫೀಸರು ಮತ್ತು CDPO ಅನ್ನೋರು ಇರ್ತಾರೆ, ಮತ್ತು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇರ್ತಾರೆ. ಒಟ್ಟು 5 ಜನರ ತಂಡ ಈ ದಿವಸ ನಾವು ಇಲ್ಲಿ ಭೇಟಿ ನೀಡಿದ್ದೀವಿ. ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಭೇಟಿ ನೀಡಿ ಆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪರಿಶೀಲನೆ ಮುಗಿದಿಲ್ಲ. ಯಾಕೆಂದರೆ ಇಲ್ಲಿ ವರ್ಷಕ್ಕೆ ಹೆಣ್ಣು ಮಕ್ಕಳ ಒಂದು ಸ್ಕ್ಯಾನಿಂಗ್ಗಳೇ ಒಂದು 16,000 ಸ್ಕ್ಯಾನಿಂಗ್ಗಳಾಗುತ್ತೆ. ಅದರಲ್ಲಿ ಕಳೆದ ವರ್ಷದ ನಾವು ಡೇಟಾ ನೋಡಿದಾಗ ಇಲ್ಲಿ ಈ ಒಂದು ಹಾಸ್ಪಿಟಲ್ 1 ವರ್ಷದ ಡೇಟಾ ನಾನು ಚೆಕ್ ಮಾಡಿದ್ವಿ. ಅದರಲ್ಲಿ 55
ಅಪ್ರಾಪ್ತ ಮಕ್ಕಳು ಗರ್ಭಿಣಿ ಆಗಿರೋದ್ರ ಬಗ್ಗೆ ದಾಖಲೆಗಳು ನಮ್ಮ ಒಂದು PCPNDT ಬಾಲಿಕಾ ಪೋರ್ಟಲ್ ಅಂತ ಹೇಳ್ತೀವಿ, ಆ ಪೋರ್ಟಲಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಕಳೆದ 6 ತಿಂಗಳದನ್ನು ತಗೊಂಡು ಒಟ್ಟಿಗೆ ಒಂದು 20 ರಿಂದ 25 ಪ್ರಕರಣಗಳು ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಮ್ಯಾರೇಜ್ ಆಗಿ ಗರ್ಭಿಣಿಯರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಾಗೆ ಪೋಕ್ಸೋ ಪ್ರಕರಣಗಳು ಎಲ್ಲ ದಾಖಲಾಗಿರಬೇಕಾಗಿತ್ತು. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಇಲ್ಲಿ ನಾವು ಏನು ತಪಾಸಣೆ ಮಾಡಿದ ಸಮಯದಲ್ಲಿ ಯಾವುದೇ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ಆಗಲಿ ಅದು ಕಂಡು ಬಂದಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯಾಧಿಕಾರಿಗಳು ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಅವರಿಗೆ ಈ ದಿನ ಮೀಟಿಂಗಲ್ಲಿ ನಾವು ಇನ್ನು ಮುಂದೆ ಅಲ್ಲಿ ಮಿಮ್ಸ್ಗೆ ಕಳಿಸ್ಬೇಕಾಗತ್ತೆ ಅನ್ನೋವಂಥ ಮಾಹಿತಿನ ಕೊಡ್ತೀವಿ. ಸೊ ಈ ಮಿಮ್ಸಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟ್ ಸ್ಕ್ಯಾನಿಂಗ್ ಆಗಬೇಕು ಅನ್ನೋ ಒಂದು ಇದರಲ್ಲಿ ಕೆಲವೊಂದು ಸರಿ ವೈದ್ಯಾಧಿಕಾರಿಗಳು ರೆಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ಟಿವಿ, ಇದು ಕನ್ನಡಿಗರ ಬೆನ್ನೆಲುಬು.